ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಫೈಟ್ ನಡೀತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗ್ತಾ ಇದೆ. ಇದೆಲ್ಲದರ ಮಧ್ಯೆ ಮೂರು ಪಕ್ಷಗಳ ಶಾಸಕರ ಮೀಟಿಂಗ್ ನಡೆದಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರ ಸಭೆಯ ಕುತೂಹಲ ಇದು. ಮೂರು ಪಾರ್ಟಿಯವರು ಸೇರೋದು ಮೀಟಿಂಗ್ ಮಾಡಿಬಿಟ್ಟಿದ್ದಾರಲ್ಲ, ಏನಿದರ ಕಥೆ ಅಂತ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಒಂದು ಸಭೆ. ಔತಣಕೂಟದ ಹೆಸರಲ್ಲಿ ಸಭೆ ಸೇರಿದ್ರು ಮೂರು ಪಕ್ಷಗಳ ಶಾಸಕರು. ನೋಡಿ, ಇಲ್ಲಿ ಕಾಂಗ್ರೆಸ್ ಇದ್ದಾರೆ, ಬಿಜೆಪಿ ಇದ್ದಾರೆ, ಜೆಡಿಎಸ್ ಶಾಸಕರು ಕೂಡ ಇದ್ದಾರೆ ಅಂತ ಹೇಳಿದಾಗ ಇಲ್ಲಿರ್ತಕ್ಕಂಥ ಮೆಂಬರ್ಸ್ ಇದ್ದಾರಲ್ಲ, ಒಂದು ಸರ್ಕಾರವನ್ನು ಬೀಳಿಸುವಷ್ಟು ಅಥವಾ ಒಂದು ಹೊಸ ಸರ್ಕಾರವನ್ನು ಕಟ್ಟುವಷ್ಟು ಶಕ್ತಿ ಇಷ್ಟು ಜನಗಳಿಗೆ ಇದೆ. ಇಲ್ಲಿ ಶಾಸಕರು ತಾನೇ ನಂಬರಬೇಕಾಗಿರೋದು, ಚಿಹ್ನೆ ಆಯಾ ಪಾರ್ಟಿ ಇಟ್ಕೊಂಡಿವೆ ಅಷ್ಟೇ. ತಲೆ ಎಣಿಕೆ ಬೇಕು. ಇಷ್ಟು ಶಾಸಕರು ಮುಖ್ಯಮಂತ್ರಿ ಆಗುವ ಪರವಾಗಿದ್ದೀರಾ, ಇಂಥವ್ರು ಮುಖ್ಯಮಂತ್ರಿ ಆದರೆ ಅಂದರೆ ಮುಗೀತು, ಸರ್ಕಾರ ರಚನೆ ಆಗುತ್ತೆ. ಇಲ್ಲಿ 113 ತೋರಿಸ್ಬೇಕಲ್ಲ, ಅಲ್ಲಿ ನಂಬರು 113 ತೋರಿಸ್ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ಬೇಕಾಗುತ್ತೆ ಅಂಥೇಳಿ ಇದು ರಾಜಕೀಯ ವಲಯದಲ್ಲಿ ತುಂಬ ಚರ್ಚೆಗೆ ಗ್ರಾಸವಾಗಿದೆ. ಇದು ಔತಣಕೂಟದ ಹೆಸರಲ್ಲಿ ಮೂರು ಪಕ್ಷಗಳ ಶಾಸಕರು ಇಲ್ಲಿ ಸೇರಿದ್ರು. ಪ್ರತಿಷ್ಠಿತ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ರಾತ್ರಿ ಮಾಡಿರ್ತಕ್ಕಂಥ ಸಭೆ ಇದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಚಿವ ಸಂತೋಷ್ ಲಾಡ್, ಕಾಂಗ್ರೆಸ್ ಶಾಸಕರಾದ ವಿನಯ್ ಕುಲಕರ್ಣಿ, ಬಸವರಾಜ್ ಶಿವಗಂಗಾ, ಕಂದಕೂರು ಸೇರಿದಂತೆ 56 ಶಾಸಕರು ಇದರಲ್ಲಿ ಇದ್ದರು. ಅಂದರೆ ನೀವು ಅರ್ಥ ಮಾಡಿಕೊಂಡು ಬಿಡಿ, ಈ 56 ಶಾಸಕರು ಇನ್ನೊಂದು ಸ್ವಲ್ಪ ಜನ, ಇನ್ನೊಂದು 50-60 ಜನ ಸೇರಿಕೊಂಡಾಗ ಏನಾಗಬಹುದು ಅಂಥೇಳಿ. ಹಾಗಾದರೆ ಮೂರು ಪಕ್ಷಗಳ ಶಾಸಕರು ಸಭೆಯಲ್ಲಿ ಏನು ಚರ್ಚೆ ಮಾಡಿದ್ರು, ಆಲ್ ಪಾರ್ಟಿ MLAಗಳು ಸೇರಿಕೊಂಡು ಆಡಿದಂಥ ಮಾತುಗಳೇನು ಅಂಥೇಳಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನಾವು ಒಂದು ಫಸ್ಟ್ ಟೈಮ್ ಗೆದ್ದಿರುವಂಥ ಎಲ್ಲರೂ ಒಂದು 60 ಜನನೂ ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ಒಗ್ಗಟ್ಟಾಗಿದ್ದೀವಿ. ಅದಕ್ಕೆ ಎಲ್ಲರೂ ಸೇರೋದು ಅಸೆಂಬ್ಲಿ ನಡಿಬೇಕಾರಲ್ಲ. ನಾವು ಸರ್ವೇ ಸಾಮಾನ್ಯ ಇದು ಪ್ರತಿ ಬಾರಿ ಸೆಷನ್ ನಡೆದಾಗಲೂ ಬೆಳಗಾವಿಯಲ್ಲೂ ಸೇರಿದ್ದೀವಿ, ಬೆಂಗಳೂರಲ್ಲೂ ಸೇರಿದ್ದೀವಿ, ಹೋದ ಸರಿನೂ ಸೇರಿದ್ದೀವಿ. ಈ ಸಲ ನಮ್ಮ ಶರಣು ಕುಂದಾಪುರ ಊಟ ಕೊಡಬೇಕು ಅಂತ ಹೇಳಿದಾಗ ನಾನು ಶಿವಗಂಗಾ ಆರ್ಗನೈಸ್ ಮಾಡಿದ್ದೀವಿ, ಕರೆದಿದ್ದೀವಿ, ಬಂದಿದ್ದಾರೆ, ಊಟ ಮಾಡಿದ್ದೀವಿ, ಹಾಡು ಕೇಳಿದ್ದೀವಿ, ಹೋಗಿದ್ವಿ. ಎಲ್ಲರೂ ರೀ ಫಸ್ಟ್ ಟೈಮಲ್ಲೂ ಒಂದು 10 ಜನ ಬಂದಿಲ್ಲ ಅಷ್ಟೇ, ಮಿಕ್ಕಿದ್ದಾರೆ ಎಲ್ಲ ಮೂರು ಪಕ್ಷದವರು ಬಂದಿದ್ರು. ಜನತಾದಳ, ಬಿಜೆಪಿ, ಕಾಂಗ್ರೆಸ್ 3 ಜನ ಬಂದಿದ್ರು.